ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇಲ್ಲಿ ವಿವಿಧ ಆದರ್ಶ ವಿದ್ಯಾಲಯ ಆಗಿರಬಹುದು, ಅದರೊಂದಿಗೆ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ನಡೆಯುತ್ತದೆ. ಅದಕ್ಕೋಸ್ಕರ ತಮ್ಮೊಂದಿಗೆ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಆದರ್ಶ ವಿದ್ಯಾಲಯದ ಪ್ರಶ್ನೆ ಪತ್ರಿಕೆ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ, ಇವತ್ತು ವಿಜ್ಞಾನ ವಿಷಯ ನೋಡೋಣ. ಇದು 2022ರಲ್ಲಿ ನಡೆದಂತಹ ಒಂದು ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಆದರ್ಶ ವಿದ್ಯಾಲಯದ್ದು ನೋಡ್ತಾ ಹೋಗ್ಬೋದು. ಇಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಷ್ಕರಿಸಿದ ವರ್ಷ ಯಾವುದು ಅಂದಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡಿ. ಇಲ್ಲಿ ಆನ್ಸರ್ 1988 ಆಗುತ್ತದೆ. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟಿದೆ ಅಂತ ನೋಡ್ತಾ ಹೋಗಿ 0.04 ಇದೆ. ನೀಡಿರುವ ಚಿತ್ರವು ದ್ರವ್ಯದ ಈ ಸ್ಥಿತಿಗೆ ಉದಾಹರಣೆ. ಇಲ್ಲಿ ನೋಡ್ಬೋದು, ಇಲ್ಲಿರುವಂತಹ ಒಂದು ಈ ಸ್ಥಿತಿ ಇದೆಯಲ್ಲ, ಇಲ್ಲಿರುವಂತಹ ಅಣುಗಳು ಇಲ್ಲಿ ಯಾವ ಸ್ಥಿತಿಯಲ್ಲಿದ್ದಾವೆ? ಪ್ಲಾಸ್ಮಾ, ದ್ರವ, ಘನ, ಅನಿಲ ಅಂತಿದೆ. ಇವು ನೋಡ್ತಾ ಹೋದಾಗ ದ್ರವ ಸ್ಥಿತಿಯಲ್ಲಿದ್ದಾವೆ. ಸೊ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇಲ್ಲಿ ಹೃದಯ ಬಡಿತ ಪರೀಕ್ಷಿಸಲು ಉಪಯೋಗಿಸುವ ಉಪಕರಣ ಸ್ಟೆಥೋಸ್ಕೋಪ್, ಅನಿಮೋಮೀಟರ್, ಸೂಕ್ಷ್ಮದರ್ಶಕ, ಹೆಡ್ರೋಮೀಟರ್ ಅಂತಿದೆ. ಇಲ್ಲಿ ಸ್ಟೆಥೋಸ್ಕೋಪ್ ಆಗಿದೆ ಎ ಆಪ್ಷನ್. ಸಸ್ಯಗಳ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅನಿಲ ಆಕ್ಸಿಜನ್, ಓಜೋನ್, ಜಲಜನಕ, ಇಂಗಾಲ ಡೈಆಕ್ಸೈಡ್ ಅಂತಿದೆ. ಇಲ್ಲಿ ಇಂಗಾಲ ಡೈಆಕ್ಸೈಡ್. ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆ ವಿಸರ್ಜನ ಕ್ರಿಯೆ, ಜೀರ್ಣಕ್ರಿಯೆ, ಪರಿಚಲನೆ, ಉಸಿರಾಟ ಕ್ರಿಯೆ ಅಂತಿದೆ. ಇಲ್ಲಿ ಆಹಾರ ಜೀರ್ಣವಾಗಿ ರಕ್ತವನ್ನು ಸೇರುವಂತಹ ಕ್ರಿಯೆ ಯಾವುದು ಅಂತ ನೋಡ್ತಾ ಹೋಗಿ ಇಲ್ಲಿ ಜೀರ್ಣಕ್ರಿಯೆ ಆಗಿದೆ. ಅತಿ ಹೆಚ್ಚು ಸರಾಸರಿ ಜೀವಿತ ಅವಧಿ ಹೊಂದಿರುವ ಜೀವಿ ಆನೆ, ಆಮೆ, ಹದ್ದು, ಮಾನವ ಅಂತಿದೆ. ಇಲ್ಲಿ ಆಮೆ ಆಗಿದೆ. ಮಿಶ್ರಾಹಾರಿ ಪ್ರಾಣಿಗೆ ಒಂದು ಉದಾಹರಣೆ ಮೊಲ, ಮನುಷ್ಯ, ಮಿಡತೆ, ಸಿಂಹ ಅಂತಿದೆ. ಇಲ್ಲಿ ಮನುಷ್ಯ ಮಿಶ್ರಾಹಾರಿ ಪ್ರಾಣಿ. ಈ ಕೆಳಗಿನ ಒಂದು ಆಹಾರ ಮಗುವಿನ ಪ್ರಮುಖ ಹಾಗೂ ಸಂಪೂರ್ಣ ಆಹಾರ ಹಾಲು, ಮಾಂಸ, ಅನ್ನ, ಹಣ್ಣು ಅಂತಿದೆ. ಇದು ಹಾಲು. ಮೊನಚಾದ ತುದಿ ಹೊಂದಿರುವ ಹಲ್ಲು ಬಾಚಿ ಹಲ್ಲು, ದವಡೆ, ಮುಂದಿನ ಹಲ್ಲು, ದವಡೆ ಹಲ್ಲು, ಕೋರೆ ಹಲ್ಲು. ಈ ಕೆಳಗಿನ ಯಾವೊಂದು ಉತ್ಪನ್ನ ಕ್ರಿಯೆಗೆ ಒಳಗಾಗುವುದಿಲ್ಲ? ಕರ್ಪೂರ, ಅಯೋಡಿನ್, ನ್ಯಾಪ್ಥಲಿನ್, ಉಂಡೆ, ಮಂಜುಗಡ್ಡೆ ಅಂತಿದೆ. ಇಲ್ಲಿ ಆನ್ಸರು ಮಂಜುಗಡ್ಡೆ. ಇದು ನೀರಿನ ಮೇಲ್ಮುಖ ಬಲ ಸಾಂದ್ರತೆ, ಪ್ಲವನತೆ, ಒತ್ತಡ, ದ್ರವ್ಯರಾಶಿ ಅಂತಿದೆ. ಇಲ್ಲಿ ನೀರಿನ ಮೇಲ್ಮುಖ ಬಲ ಯಾವುದು ಅಂದರೆ ಇಲ್ಲಿ ಸಾಂದ್ರತೆ ಆಗಿದೆ. ಈ ಕೆಳಗಿನವುಗಳಲ್ಲಿ ಕೃತಕ ಧಾತು ಚಿನ್ನ, ಸೋಡಿಯಂ, ಬೆಳ್ಳಿ, ಪ್ಲೂಟೋನಿಯಂ ಅಂತಿದೆ. ಇಲ್ಲಿ ಪ್ಲೂಟೋನಿಯಂ ಆಗಿದೆ. ಈ ಒಂದು ಸಸ್ಯವು ಪೊದೆಗೆ ಉದಾಹರಣೆ ಆಲದ ಮರ, ದಾಸವಾಳ, ಹಿರೇಬಳ್ಳಿ, ಕೊತ್ತಂಬರಿ ಅಂತಿದೆ. ಇಲ್ಲಿ ನೋಡ್ತಾ ಹೋದರೆ ಹಿಬಸ್ಕಸ್ ಅಥವಾ ಇಲ್ಲಿ ದಾಸವಾಳ. ಇನ್ನು ನೆಕ್ಸ್ಟು ಎಲೆಗಳ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಒಂದು ಸಸ್ಯವನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಡ್ರಾಸಿರಾ, ಕೊಬ್ರಾ ಲಿಲ್ಲಿ, ಬಿದಿರು ಬ್ರಯೋಫಿಲಮ್ ಅಂತಿದೆ. ಇಲ್ಲಿ ಬ್ರಯೋಫಿಲಮ್ ಆಗಿದೆ. ಇನ್ನು ನೆಕ್ಸ್ಟು ಈ ಜೀವಸತ್ವದ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ. ಜೀವಸತ್ವ ಎ, ಜೀವಸತ್ವ ಸಿ, ಜೀವಸತ್ವ ಬಿ, ಜೀವಸತ್ವ ಡಿ ಅಂತಿದೆ. ಇಲ್ಲಿ ಜೀವಸತ್ವ ಸಿ ಆಗಿದೆ. ಇಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಶರಾವತಿ, ನೇತ್ರಾವತಿ, ಕಾಳಿ, ಕೃಷ್ಣ ಅಂತಿದೆ. ಇಲ್ಲಿ ಕೃಷ್ಣ ಆಗಿದೆ. ಪ್ರಸಿದ್ಧ ದರೋಜಿ ಕರಡಿಧಾಮವು ಕರ್ನಾಟಕದ ಈ ಜಿಲ್ಲೆಯಲ್ಲಿದೆ. ಬೀದರ್, ಶಿವಮೊಗ್ಗ, ಬಳ್ಳಾರಿ, ಉತ್ತರ ಕನ್ನಡ. ಇಲ್ಲಿ ಬಳ್ಳಾರಿ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಇದರ ಉತ್ಪಾದನೆಗೆ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಇಳಕಲ್ನಲ್ಲಿ ಸೀರೆಗಳಿಗೆ ಇಲ್ಲಿ ಪ್ರಸಿದ್ಧಿಯಾಗಿದೆ. ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗುವ ಜೋಡಿಯನ್ನು ಗುರುತಿಸಿ. ಮೈಸೂರು ಅರಮನೆ, ವಿಜಯಪುರ ಕಲ್ಲಿನ ರಥ, ಮಂಡ್ಯ ಜೋಗ ಜಲಪಾತ, ಹಂಪಿ ಗೋಳಗುಮ್ಮಟ ಅಂತಿದೆ. ಇಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗುವುದು ಮೈಸೂರು ಅರಮನೆ. ಈ ಚಿತ್ರದಲ್ಲಿ ಮೋಹನನು ಈ ದಿಕ್ಕಿನಲ್ಲಿ ನಿಂತಿದ್ದಾನೆ. ಇಲ್ಲಿ ನೋಡ್ಬೋದು ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ. ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ ಅಂತಿದೆ. ಇಲ್ಲಿ ಬರುವಂಥದ್ದು ಈಶಾನ್ಯ ದಿಕ್ಕು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಭೂಗೋಳದ ಮೇಲೆ ಉದ್ದವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ಹೀಗೆನ್ನುತ್ತಾರೆ. ಈ ಕಾಲ್ಪನಿಕವಾಗಿ ಅಂದರೆ ಉದ್ದವಾಗಿ ಎಳೆದಿರುವಂಥದ್ದು ಯಾವುದು ಅಂದರೆ ಅಕ್ಷಾಂಶಗಳು. ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನಕರು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವುದನ್ನು ಹೀಗೆ ಕರೆಯಲಾಗುತ್ತದೆ ಅಂದರೆ ಮಿಶ್ರ ಬೇಸಾಯ. ಮಲೆನಾಡು ಪ್ರದೇಶಕ್ಕೆ ಸೇರುವ ಜಿಲ್ಲೆ ಯಾವುದು? ಬೀದರ್, ಬೆಂಗಳೂರು, ಚಿಕ್ಕಮಗಳೂರು, ಕೋಲಾರ ಅಂತಿದೆ. ಇಲ್ಲಿ ಚಿಕ್ಕಮಗಳೂರು ಸಿ ಆಪ್ಷನ್ ಆಗುತ್ತದೆ. ಇವುಗಳನ್ನು ಬೀಳುವ ನಕ್ಷತ್ರಗಳೆಂದು ಕರೆಯುತ್ತಾರೆ. ಕ್ಷುದ್ರಗ್ರಹ, ಧೂಮಕೇತು, ಗ್ರಹಗಳು, ಉಲ್ಕೆಗಳು. ಇಲ್ಲಿ ಉಲ್ಕೆಗಳು ಆಗಿವೆ. ಕೊಕ್ಕರೆಬೇಳೂರು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಅಂದರೆ ಇಲ್ಲಿ ಮಂಡ್ಯ ಜಿಲ್ಲೆ ಆಗಿದೆ. ಸೊ ಡಿ ಆಪ್ಷನ್ ಆಗುತ್ತದೆ. ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಪ್ರಾಕೃತಿಕ ಲಕ್ಷಣ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಕರಾವಳಿ ಮೈದಾನ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ಪರ್ಯಾಯ ಪ್ರಸ್ಥಭೂಮಿಯ ಉತ್ತರದ ಮೈದಾನಗಳಂತಿದೆ. ಇಲ್ಲಿ ಕರಾವಳಿ ಮೈದಾನ. ಇನ್ನು ನೆಕ್ಸ್ಟು ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವ ಅಕ್ಷಾಂಶ ಇದಾಗಿದೆ. 4 ಆಪ್ಷನ್ಸ್ಗಳಲ್ಲಿ ಕರ್ಕಾಟಕ, ಸಂಕ್ರಾಂತಿ ವೃತ್ತ ಆಗುತ್ತದೆ. ಟಿಪ್ಪುವಿನ ಬೇಸಿಗೆ ಅರಮನೆ ಮೈಸೂರು, ಮಂಗಳೂರು, ಶ್ರೀರಂಗಪಟ್ಟಣ, ಬೆಂಗಳೂರು. ಸೊ ಇಲ್ಲಿ ಬೆಂಗಳೂರು ಆಗುತ್ತದೆ.
ಹಂಪಿಯಲ್ಲಿನ ದೇವಾಲಯ ಯಾವುದು? ವಿರೂಪಾಕ್ಷ ದೇವಾಲಯ, ಸೋಮನಾಥ ದೇವಾಲಯ, ಮರುಳೇಶ್ವರ ಮತ್ತು ಪಾತಾಳೇಶ್ವರ ಅಂತಿದೆ. ಇಲ್ಲಿ ವಿರೂಪಾಕ್ಷ ದೇವಾಲಯ. ಈ ಚಿತ್ರದಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರ ಇದೆಯಲ್ಲ, ಇದು ಯಾವ ಸಮುದಾಯಕ್ಕೆ ಉದಾಹರಣೆ ಅಂದರೆ ಇದು ಬುಡಕಟ್ಟು ಸಮುದಾಯಕ್ಕೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದಾಗ ಈ ಮೇಲಿನ ವಂಶವೃಕ್ಷದಂತೆ ರಘು ಮತ್ತು ವೀರೇಶ್ ಇರುವ ಸಂಬಂಧ. ಈ ರಘು ಮತ್ತು ವೀರೇಶ್ ಅನ್ನುವರು ಅವರು ಸಹೋದರರು ಆಗಿದ್ದಾರೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ.